ಸರೋಜಾದೇವಿಯವರ ಅಂತಿಮ ದರ್ಶನ ಪಡ್ಕೊಂಡು ಈಗಷ್ಟೇ ನಟಿ ಮಲಾಶ್ರೀ ಅವರು ಬಂದಿದ್ದಾರೆ. ಮೇಡಮ್, ಸರೋಜಾದೇವಿಯವರು ಇವತ್ತು ನಮ್ಮನ್ನ ಅಗಲಿದ್ದಾರೆ. ಕುಟುಂಬನೇ, ಚಿತ್ರರಂಗನೇ ನನ್ನ ಕುಟುಂಬ ಅನ್ಕೊಂಡಿದ್ರು. ಕುಟುಂಬದ ಲೀಡರ್ ಇವತ್ತನ್ನ ಕಳ್ಕೊಂಡಿದೆ ಅಂತಾನೆ ಅನ್ಬೋದು. ಹೌದು, 101%. ದ ರಿಯಲ್ ಸೂಪರ್ ಸ್ಟಾರ್ನ, ದ ರಿಯಲ್ ಬ್ಯೂಟಿಫುಲ್, ಅವರಷ್ಟು ಒಂದು ಟ್ಯಾಲೆಂಟೆಡ್, ಅವರಷ್ಟು ಒಂದು ಬ್ಯೂಟಿಫುಲ್ ಎಕ್ಸ್ಪ್ರೆಷನ್ಸ್ ನಂಬಕ್ಕಾಗ್ತಲ್ಲ. ಈ ಥರ ನೋಡೋದು ನಿಜವಾಗ್ಲೂ ತುಂಬ. ಆಮೇಲೆ ಈಗಲೂ ನೋಡಿ ಅವರು ಆ ಒಂದು ರೆಡಿ ಆಗೋದಿದೆಲ್ಲ, ಸ್ಯಾರಿ ಮ್ಯಾಚಿಂಗು, ಬ್ಯಾಂಗಲ್ಸು, ಈಗಲೂ ಅವ್ರ ಕೈ ನೋಡಿ ಎಷ್ಟು ಮುದ್ದಾಗಿದೆ. ಅವನು ನೇಲ್ ಪಾಲಿಶ್ ಹಾಕೊಂಡು ಅವರಿಲ್ಲ ಅನ್ನೋದು. ಆ್ಯಂಡ್ ಶೀಸ್ ಅವರು ನಿಜವಾಗ್ಲೂ ಹೇಳಬೇಕು ಅಂದರೆ ಅನ್ಬಿಲೀವಬಲ್ ಲೇಡಿ ಅಂತ. ಅವ್ರ ಬಗ್ಗೆ ಏನು ಒಂದೆರಡು ಮಾತಿಲ್ಲ. ಒಂದು ಬ್ಯೂಟಿಯಲ್ಲಿ, ಒಂದು ಕನ್ಸರ್ನಲ್ಲಿ, ಒಂದು ಅಡ್ವೈಸಿಂಗಲ್ಲಿ, ಒಂದು ಬೇರೆಯವರು ಹೇಗಿದ್ದಾರೆ, ಚೆನ್ನಾಗಿದ್ದಾರೆ, ಅದೆಲ್ಲ ತಿಳ್ಕೊಂಡು ಅದೆಲ್ಲ ಅವ್ರು ಅಷ್ಟೊಂದು ಕನ್ಸರ್ನ್ ತಗೊಳ್ಳೋದು. ಸೋ ಸ್ವೀಟ್ ಲೇಡಿ. ಅದರಲ್ಲೂ ಇಂಡಸ್ಟ್ರಿಯ ಎಲ್ಲಾ ನಾಯಕಿಯರನ್ನ ಒಂದ್ ಕಡೆ ಸೇರಿಸಿ ಎಲ್ಲಾರ ಜೊತೆಲೂ ತುಂಬಾ ನಗ್ನಗ್ತಾ ಕಾಲ ಕಳೀತಾ ಇದ್ರು. ಹೌದು, ಅವ್ರಿಗೆ ಅದೊಂದು ತುಂಬಾ ಇಷ್ಟ. ಎಲ್ಲಾನು ನೋಡಬೇಕು, ಎಲ್ಲರಿಗೂ ಫೋನ್ ಮಾಡಿ, ಅವ್ರು ಏನೋ ಸ್ಪೆಷಲ್ ಆಗಿ ಮನೇಲಿ ಏನೊಂದು ಮಾಡಿದ್ರೆ ಎಲ್ಲರಿಗೂ ಕರೆದ್ಬಿಟ್ಟು ಬನ್ನಿ ಅಂತ ಶೇರ್ ಮಾಡೋದು, ಆಮೇಲೆ ಅವ್ರ ಫೀಲಿಂಗ್ ಶೇರ್ ಮಾಡ್ಕೊಳ್ಳೋದು, ಆಮೇಲೆ ಅವ್ರನ್ನೆಲ್ಲರೂ ಕೇಳೋದು. ಆಮೇಲೆ ಶಿ ಲೈಕ್ಸ್ ಪ್ರೈಸಿಂಗ್ ಅದರ್ಸ್ ಆ್ಯಂಡ್ ಶಿ ಲೈಕ್ಸ್ ಟು ಟೇಕ್ ಪ್ರೈಸ್ ಆಲ್ಸೋ. ಸೊ ಅಂತ ಒಂದು ಬ್ಯೂಟಿಫುಲ್ ಲೇಡಿ. ಆ್ಯಂಡ್ ಶಿ ಸೋ ಫ್ರೆಂಡ್ಲಿ, ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಅವ್ರಿಗೆ ವಯಸ್ಸಾಗಿದೆ ಅಂತ ಅವ್ರ ಜೊತೆಲಿ ಕೂತ್ಕೊಂಡು ಮಾತಾಡ್ತಿರುವಾಗ ಅವ್ರಿಗೆ ವಯಸ್ಸಾಗಿದೆ ಅಂತ ಅನ್ಸಲ್ಲ. ನಮ್ಮ ರೀತಿಲಿ ನಮ್ಮ ಜೊತೆಲೇ ಎಲ್ಲ ಮಾತಾಡ್ತಾ ಇದ್ರು. ಆಮೇಲೆ ಅವ್ರಿಗೆ ನಾನು ಕಂಡ್ರೆ ತುಂಬ ಇಷ್ಟ, ತುಂಬ ಅಂದರೆ ತುಂಬ ಇಷ್ಟ. ಬಿಕಾಸ್ ಯಾಕಂದರೆ ಅವ್ರು ಮಾತಾಡೋ ರೀತಿಯಲ್ಲೇ ಗೊತ್ತಾಗ್ಬಿಡುತ್ತೆ. ಪಕ್ಕದಲ್ಲೇ ಕೂರಿಸ್ಕೊಳ್ತಾರೆ, ಆಮೇಲೆ ಅಷ್ಟೆಲ್ಲ ಪ್ರತಿಯೊಂದು ಕೇಳ್ತಾರೆ. ಆಮೇಲೆ ಅವ್ರಿಗೆ ತುಂಬ ಖುಷಿ ಏನಂದರೆ ಗೌಡನ ಮದುವೆ ಆಗಿರೋದು. ಸೊ ಅದೊಂದು ಅವ್ರಿಗೆ ತುಂಬ ಖುಷಿ. ಆಮೇಲೆ ಮದುವೆ ಆಗಿ ಫಸ್ಟ್ ಅವ್ನು ಮೀಟ್ ಮಾಡುವಾಗ ಅವರು ಗೌಡನ ಮದುವೆ ಆಗಿದೆ, ನಿನ್ ಗೌಡ್ತಿ ಆಗಿದೆಯಾ, ನಿನ್ಗೆ ಗೊತ್ತಾ ಗೌಡಸ್ ಹೆಂಗಿರ್ತಾರೆ, ಹೆಂಗಿರ್ಬೇಕು, ನೀನು ಹೆಂಗಿರ್ಬೇಕು, ಹೆಂಗೆ ಅಡುಗೆ, ಇದೆಲ್ಲ ತುಂಬ ಪ್ರೀತಿಯಿಂದ ಇರ್ತಾರೆ. ಆಮೇಲೆ ಮೊನ್ನೆ ಕೂಡ ಈವೆಂಟ್ ಮೀಟ್ ಮಾಡುವಾಗ ನನ್ನ ಮಗಳನ್ನ ಇಂಟ್ರೊಡ್ಯೂಸ್ ಮಾಡಿಸಿದೆ. ತುಂಬ ಖುಷಿಪಟ್ಟರು. ಅದು ನಮ್ಮ ಇದರಲ್ಲಿ ಮತ್ತೆ ಒಂದು ಹುಡುಗಿ ಬರ್ತಾ ಇದ್ದಾಳೆ, ಆಮೇಲೆ ಅವಳಿಗೂ ಒಂದು ಅಡ್ವೈಸ್ ಕೊಡೋದು. ನೋಡಮ್ಮ, ಹಿಂಗೆ ಅವ್ರ ಟೈಮಿಂಗ್ ಏನಿದೆ, ನಿನ್ನ ಮುಂಚೆ ಹಿಂಗಿರಬೇಕು, ಆಮೇಲೆ ನೀನು ರೆಡಿ ಆಗಬೇಕು, ನೀನು ಯಾವ ರೀತಿಯಲ್ಲೂ ಕಾಂಪ್ರಮೈಸ್ ಆಗಬೇಡ, ನಿನ್ನ ಅಂದ ನೀನು ತೋರಿಸ್ಕೊ, ಎಲ್ಲರೂ ನಿನ್ನ. ಸೊ ಶಿ ಸೋ ಮಚ್ ಆಫ್ ಆ ಒಂದು ಕನ್ಸರ್ನು. ನಮ್ಮ ಇಂಡಸ್ಟ್ರಿ ಮಾತ್ರ ಅಲ್ಲ, ತಮಿಳು, ತೆಲುಗು ಎಲ್ಲಾ ಕಡೆ ತುಂಬಾ ದೊಡ್ಡ ಮಟ್ಟದ ಹೆಸರಿತ್ತು. ನಾನು ಚಿಕ್ಕ ವಯಸ್ಸಿಂದಾನೇ ಅವ್ರು ಅಷ್ಟು ದೊಡ್ಡ ಫ್ಯಾನ್. ಅಂದರೆ ತೆಲುಗು, ಹಿಂದಿ, ತಮಿಳ್, ಎಲ್ಲ ಲ್ಯಾಂಗ್ವೇಜಲ್ಲಿ ಒಂದು ಅವರು ಆ ವಾಕಿಂಗ್ ಸ್ಟೈಲ್ ಇದೆ ಅಲ್ಲ, ಆ ಬ್ಯಾಕ್ ಶಾಟ್ ಇಟ್ಟರೆ ಆ ವಾಕಿಂಗ್ ಸ್ಟೈಲು, ಆಮೇಲೆ ಆ ಟರ್ನ್ ಮಾಡೋದು, ಸೋ ಐ ಆಮ್ ಬಿಗ್ಗೆಸ್ಟ್ ಫ್ಯಾನ್. ಆಮೇಲೆ ಅಷ್ಟು ನಾನು ದೊಡ್ಡ ಫ್ಯಾನ್. ನನ್ನ ಕನ್ಸಲ್ಲೂ ಅಂದ್ಕೊಳ್ಳಿಲ್ಲ ದಟ್ ಐ ಆಮ್ ಕಮಿಂಗ್ ಆ್ಯಂಡ್ ಆ್ಯಕ್ಟಿಂಗ್ ವಿತ್ ಹರ್. ಒಂದು ಅವ್ರ ಜೊತೆಲಿ ನಾನು ಪುಟ್ಟಮಲ್ಲಿ ಸ್ಕ್ರೀನ್ ಶೇರ್ ಮಾಡಿದೆ. ಅದು ಪ್ರತಿ ದಿವಸ ನನಗೆ ಒಂದು ಹಬ್ಬ ಥರನೇ. ಐ ಆಮ್ ವಾಕಿಂಗ್ ವಿತ್ ಹರ್. ಅದು ಸೊ ಇಟ್ ವಾಸ್ ಅನ್ಬಿಲೀವಬಲ್ ಮೂಮೆಂಟ್ಸ್. ಆ ಶೂಟಿಂಗ್ ಟೈಮಲ್ಲಿ ಅವ್ರು ನನಗೋಸ್ಕರ ಊಟ ತರೋದು, ಆಮೇಲೆ ಕೇಳ್ಬಿಟ್ಟು ನೀನು ನನ್ನ ಜೊತೆಲೇ ಕಾಫಿಯಿಂದ ಹಿಡಿದು ಊಟದಿಂದ ತಿನ್ನಿದ್ದು ನನ್ನ ಜೊತೆಲೇ ಅನ್ನೋದು. ಆ ಟೋಟಲ್ ಆ ಶೂಟಿಂಗ್ ಪೀರಿಯಡಲ್ಲಿ ತುಂಬ ಅದೃಷ್ಟ ಮಾಡಿದ್ದೀನಿ. ಅವ್ರ ಜೊತೆಲಿ ನಾನು ಸ್ಕ್ರೀನ್ ಶೇರ್ ಮಾಡೋದು, ಆಮೇಲೆ ಅವ್ರ ಜೊತೆಲಿ ಕೂತ್ಕೊಂಡು ಮಾತಾಡಿದ್ದು, ಇಷ್ಟೊಂದು ಅವ್ರಿಗೆ ನಾನು ಒಂದು ಫ್ರೆಂಡ್ ಆಗಿ, ಐ ಆಮ್ ಅವ್ರ ಗುಡ್ ಫ್ರೆಂಡ್. ಇಷ್ಟು ನೆನಪುಗಳಿರುವಂತ ವ್ಯಕ್ತಿ ಇಲ್ಲ ಅನ್ನೋಂತ ಅಂದಾಗ ತುಂಬಾ ಅಯ್ಯೋಯ್ಯೋ, ನಾನಿದು ನೋಡ್ಬಿಟ್ಟು ನಿಜಾನ ಅಂತ ಅನ್ಸುತ್ತೆ ನಿಜವಾಗ್ಲು. ಬಟ್ ಅವರ ಆತ್ಮಿಕ ಶಾಂತಿ ಸಿಗಲಿ. ಧನ್ಯವಾದಗಳು ಮೇಡಮ್, ಒಂದಷ್ಟು ವಿಚಾರಗಳು ನಮ್ಮ ಜೊತೆ ಹಂಚ್ಕೊಂಡು. ಥ್ಯಾಂಕ್ ಯು. ಇದಿಷ್ಟು ಮಾಲಾಶ್ರೀ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು.